ಮಹಾನಗರ. ಮನೆಯಲ್ಲಿ ಮೂವಿ ಇಂಡಸ್ಟ್ರಿಗೆ ಬರೋದು ಇದೆಲ್ಲ ಇಷ್ಟ ಇಲ್ಲ ಅವರಿಗೆ. ನನಗೆ ಚಿಕ್ಕ ವಯಸ್ಸಿಂದನೂ ಆಸೆ. ಆಮೇಲೆ ಆ ಟೈಟ್ಲು ಬಂದಾಗ ನನಗೆ ಗೊತ್ತಿತ್ತು ಇದು ಕಂಪ್ಯಾರಿಸನ್ ಮಾಡೇ ಮಾಡ್ತಾರೆ. ಅಲಿಯಾಸ್ ಮರಿದಾಸ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಮೆಜೆಸ್ಟಿಕ್ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆಬ್ಯೂ ಸಿನಿಮಾ ಹೀರೋ ಆಗಿ. ಸೊ ತುಂಬಾ ಜನ ಅದನ್ನ ಇಷ್ಟಪಟ್ಟರು. ಟಿವಿಲಿ ಹಾಕೋದು ಕೂಡ ಮತ್ತೆ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀನಿ ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಜನ ನೋಡಿ ಎಂಜಾಯ್ ಮಾಡ್ತಾರೆ. ಸೊ ಯಾಕೆ ಮೆಜೆಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂದ್ರೆ, ಈಗ ಮೆಜೆಸ್ಟಿಕ್ 2 ಅಂತ ಟೈಟಲ್ ಇಟ್ಕೊಂಡು ಸೊ ಈಗ ಮತ್ತೊಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಆಲ್ಮೋಸ್ಟ್ ಸಾಂಗ್ ಮತ್ತೆ ಟ್ರೈಲರ್ ನೀವೆಲ್ಲರೂ ಕೂಡ ನೋಡಿರ್ತೀರ. ಅಂಡ್ ಮೆಜೆಸ್ಟಿಕ್ 2 ಆ ಶೂಟಿಂಗ್ ಟೈಮಲ್ಲೇ ಒಂದಷ್ಟು ಗ್ಲಿಮ್ಸ್ಗಳನ್ನ ಕೂಡ ಬಿಟ್ಟಿದ್ರು. ಈಗಾಗಲೇ ಒಂದಷ್ಟು ಜನಕ್ಕೆ ರೀಚ್ ಆಗಿರುತ್ತೆ. ಸೊ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ರಿಲೀಸ್ಗೆ. ಅದಕ್ಕೂ ಮುಂಚೆ ಟೀಮ್ನ ಮಾತಾಡ್ಸೋಣ ಅಂತ ಸದ್ಯಕ್ಕೆ ಹೀರೋ ಹೀರೋಯಿನ್ ಭರತ್ ಹಾಗೂ ಶ್ರಮಿತ ನನ್ನ ಜೊತೆ ಇದ್ದಾರೆ. ಮಾತಾಡ್ಸೋಣ, ವೆಲ್ಕಮ್ ಮಾಡೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಹೇಗಿದ್ದೀರಾ? ಹಂಗೆ ಇದೀನಾ? ಹಂಗೆ ಇದ್ದೀರಾ ಅಂತಂದ್ರೆ ಬ್ಯೂಟಿಫುಲ್ ಅಂತ ಹೇಳಲ್ಲ. ಟ್ರೇಲರ್ ನೋಡಿದ್ರಲ್ಲ, ಅದರಲ್ಲಿ ಇರೋ ಥರನೇ ಇದೀನಾ? ಮೆಜೆಸ್ಟಿಕ್ 2 ಟ್ರೇಲರ್ ಹಂಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎದುರುಗಡೆ. ಯಾಕಂದ್ರೆ ಅದರಲ್ಲಿ ಈ ಲುಕ್ ಇಲ್ವಲ್ಲ, ಅದಕ್ಕೆ. ಅದ್ರಲ್ಲಿ ಬರೀ ಸ್ವಲ್ಪ ಟ್ರೆಡಿಷನಲ್ ಆಗಿ ಸ್ಯಾರಿ ಹಾಕೊಂಡ ಸಾಂಗ್ ಎಲ್ಲ ನೋಡಿದೆ. ಇವಾಗ ಸ್ವಲ್ಪ ಮಾಡರ್ನ್ ಆಗಿ ಕಾಣಿಸ್ತಿಲ್ಲ. ಹೌದು, ಹಿಂಗೆ ಆಕ್ಚುಲಿ ಇರೋದು ಹಿಂಗೆ. ಅದ್ರಲ್ಲಿ ನನಗೆ ಸಲ್ವಾರ್, ಲಂಗ ದಾವಣಿ ಎಲ್ಲ ಹಾಕಿಸ್ಬಿಟ್ಟು. ನಿಮ್ಗೆ ಯಾವ್ದು ಇಷ್ಟ? ಇದಾದ ಇದು ಇದು ಅದು ಎರಡು ಇಷ್ಟ. ಕಂಫರ್ಟಬಲ್ ನಿಮ್ಗೆ? ಹಾ. ಹೀರೋಯಿನ್ ಸ್ವಲ್ಪ ಖುಷಿಯಾಗಿದ್ಬಿಟ್ರೆ ಒಂದು ಪ್ರೋಗ್ರಾಮಿಗೆ ಕಳೆ ಅಂತ. ಹೌದು, ಆಕ್ಚುಲಿ ಇವತ್ತೇ ನನಗೆ ಹುಷಾರಿಲ್ಲ. ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಜೋಶ್ ಇರ್ತಾ ಇತ್ತು ಅನ್ಸ್ತಿದೆ. ಹುಷಾರಿಲ್ದಿರಾನೆ ಹಿಂಗೆ ಹುಷಾರಿದ್ದಿದ್ರೆ ಅಂತ. ಧೂಳ್. ಎಸ್, ಮತ್ತೆ ಹೇಗಿದ್ದೀರಾ? ಏನ್ ನಡೀತಾ ಇದೆ ಕೆಲಸ? ಪ್ರಮೋಷನ್ ಬಿಸಿನ ಫುಲ್ಲು? ನೀವೆಲ್ಲ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ನೋಡಿ, ಅದೇ ಖುಷಿ. ಅದೇ ಖುಷಿ. ನಿಮಗೇನ್ ಬಿಸಿ ಅನ್ಸಲ್ಲ ಪ್ರಮೋಷನ್? ಆರಾಮಾಗಿ ಮಾತಾಡ್ಕೊಂಡು ನೀವು ಹೇಳಿದಿರಲ್ಲ, ಒಳ್ಳೆ ಕನ್ವರ್ಸೇಷನ್ ಆಗುತ್ತೆ ಅಂತ. ಹೌದು. ಓಕೆ, ಪ್ರಮೋಷನ್ ನಿಮ್ಗೆಲ್ಲ ಒಂಚೂರು ಎಕ್ಸ್ಪೀರಿಯನ್ಸ್ ಇರುತ್ತೆ ಬಿಡಿ. ಸಿನಿಮಾ ಎಲ್ಲ ಮಾಡಿದಾಗ ಪ್ರಮೋಷನ್ ಎಲ್ಲ ನಿಮ್ಗೇನು ಹೊಸದಲ್ಲ. ಬಟ್ ಭರತ್ ಅವರಿಗೆ ಒಂಚೂರು ಹೆಂಗ್ ಅನ್ಸುತ್ತೆ ಪ್ರಮೋಷನ್ ಅಂತ ಬಂದಾಗ? ಏನ್ ಕೇಳ್ಬಿಡ್ತಾರೋ, ಏನ್ ಹೇಳ್ಬಿಡ್ತೀವೋ ಅನ್ನೋದು ಒಂಚೂರು ಅಳಕ್ ಏನಾದ್ರು ಇರುತ್ತೆ? ಅದಕ್ಕೆ ಅವ್ರು ಯೋಚನೆ ಮಾಡಿ ಮಾಡಿ ಮಾತಾಡ್ತಾ ಇದ್ದಾರೆ. ನಾನು ಆ ಥರ ಇಲ್ಲ, ಸುಮ್ಮನೆ ಏನ್ ಬಾಯಿಗೆ ಬರುತ್ತೆ ಅದನ್ನೇ ಮಾತಾಡೋದು. ಫಿಲ್ಟರ್ ಇಲ್ಲ. ಹ್ಮ್. ನೀವು ಫಿಲ್ಟರ್ ಹಾಕೊಂಡಿದ್ದೀರಿ? ಇಲ್ಲ, ನನಗೂ ಆ್ಯಕ್ಚುಲಿ ನಂಗೆ ಸಿನಿಮಾ ಶೂಟಿಂಗ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಪ್ರಮೋಷನ್ ಐಮ್ ಲೈಕಿಂಗ್ ಇಟ್ ನಾವು, ಎಕ್ಸ್ಪೀರಿಯನ್ಸಿಂಗ್ ಇಟ್ ನಾವು. ಸೊ ನಿಂಗೆ ಗೊತ್ತಿಲ್ಲ ಹೆಂಗ್ ನಡೀತದೆ? ಎಷ್ಟು ಇಂಟರ್ವ್ಯೂಸ್ ಕೊಟ್ರಿ? ಇದು ಸುಮಾರು ಇಂಟರ್ವ್ಯೂಸ್ ಕೊಟ್ಟಿದ್ದೀವಿ ಸರ್. ಲೈಕ್ ಪ್ರೆಸ್ ಮೀಟ್ಸೇ ನಾವು ಒಂದು 4-5 ಮಾಡಿದ್ದೀವಿ. ಸೊ ಇದು ಐ ಥಿಂಕ್ ಚೆನ್ನಾಗಿ ಮಾತಾಡ್ತಾರೆ, ನಮಗೆಲ್ಲ ಮಾತಾಡ್ತಾರೆ. ಟುಡೇ ಇಟ್ಸ್ ದ 3rd ಇಂಟರ್ವ್ಯೂ ಆ್ಯಂಡ್ ವಿ ಹ್ಯಾವ್ ಸ್ಟಿಲ್ ಮೋರ್ ಪ್ಲ್ಯಾನ್ಡ್ ಅಪ್ ಫಾರ್ 2 more days. ಸೊ ನೋಡೋಣ ಹೆಂಗಾಗತ್ತೆ ಅಂತ. ಚೆನ್ನಾಗಿ ಮಾತಾಡ್ತೀನಿ ಅಂತ ಇವ್ರು ಹೇಳಿದ್ರು, ಅದೊಂದು ಖುಷಿ ಆಯಿತು. ನಿಜವಾಗ್ಲೂ ಚೆನ್ನಾಗಿ ಮಾತಾಡ್ತಾರೆ. ಅದೇ ಕ್ಯಾಮ್ರಾ ಇಲ್ಲ ಅಂದ್ರೆ ಚೆನ್ನಾಗಿ ಮಾತಾಡ್ತಾರೆ. ಕ್ಯಾಮ್ರಾ ಮುಂದೆ ಸ್ವಲ್ಪ ಇನ್ನು ನಾನು ಕ್ಯಾಮ್ರಾ ಇಲ್ಲ ಅಂತ ಇನ್ನೂ ಚೆನ್ನಾಗಿ ಮಾತಾಡ್ತೀನಿ. ಕ್ಯಾಮ್ರಾ ಇಲ್ಲ ಸ್ವಲ್ಪ ಭಯ. ಆಫ್ ಮಾಡೋ ಕ್ಯಾಮ್ರಾನ, ಆಮೇಲೆ ಕಟ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ. ನಾನು ಫಸ್ಟ್ ಹೇಳ್ತಾ ಇದ್ದೆ, ಮೆಜೆಸ್ಟಿಕ್ ಸಿನಿಮಾ ಅಂತ ಬಂದಾಗ ಇವತ್ತಿಗೂ ಟಿವಿಲಿ ಹಾಕಿದ್ರೆ ಅದಕ್ಕೆ ಆದಂತ ಒಂದು ಆಡಿಯನ್ಸ್ಗಳಿದ್ದಾರೆ. ರಿಲೀಸ್ ಅಂತ ಆದ್ರೆ ಥಿಯೇಟರ್ ಹೋಗಿ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಒಂದು ಆಡಿಯನ್ಸ್ ಇದ್ದಾರೆ. ನಿಮ್ಮ ಫಸ್ಟ್ ಡೆಬ್ಯೂ ಸಿನಿಮಾ ಅಂತ ಅಂದಾಗ ಯಾಕೆ ಈ ಟೈಟಲ್ ನ ಚೂಸ್ ಮಾಡೋದು? ಸೊ ಯಾರು ಚೂಸ್ ಮಾಡಿದ್ದಾರೆ ಫಸ್ಟ್? ಸೊ ಫಸ್ಟು ಡೈರೆಕ್ಟ್ರು ನನಗೆ ಬಂದರು, ಅಂದರೆ ಈ ಥರ ನಾನು ನಾಟಕ ಮಾಡ್ತಿದ್ದೆ. ಸೊ ಅಲ್ಲಿ ಒಂದು ಡೈರೆಕ್ಟ್ರು ಒಂದು ಕಡೆ ಸಿಕ್ಕಿದಾಗ ಹಿಂಗೊಂದು ಸಿನಿಮಾ ಅಂತ ಹೇಳಿದ್ರು. ಅವ್ರು ಇನ್ನೋಸೆನ್ಸು, ಅದು ಲೈಕ್ ಒಂದು ಇನ್ನೋಸೆಂಟಾಗಿ ಒಂದು ಸ್ಟೋರಿ ಹಂಗೆ ಹೇಳಿದಾಗ ಏನು ಟೈಟ್ಲು ಅಂತ ಕೇಳಿದೆ. ಅವರು ಮೆಜೆಸ್ಟಿಕ್ ಹುಡುಗ ಅಂತ ಫಸ್ಟ್ ಹೇಳಿದ್ರು. ಮೆಜೆಸ್ಟಿಕ್ ಹುಡುಗ, ಅಯ್ಯೋ ಮೆಜೆಸ್ಟಿಕ್ ಅನ್ನೋದೇ ಒಂಥರ ಶೇಕ್ ಆಗುತ್ತಲ್ಲ ನಮಗೆ. ಯಾಕಂದರೆ ಮೇಜರ್ಲಿ ಫಸ್ಟ್ ಇಂಪ್ಯಾಕ್ಟ್ ಬರೋದೇ ಕಂಪ್ಯಾರಿಸನ್ ಸರ್. ನಾನಾಗ 104 kg ಇದೆ. ಒಳ್ಳೆ ಪೆಂಗ್ವಿನ್ ತರ ಇದ್ರು, ಪೆಂಗ್ವಿನ್ ತರ. ಇವಾಗ ಬರ್ತಾ ಇದೆಲ್ಲ ಪೆಂಗ್ವಿನ್ ಒಂದೇ ಹೋಗ್ತಾ ಇರುತ್ತೆ, ಹಂಗೆ ಇದ್ರು. ಸೊ ಆಮೇಲೆ ನಾನು ಇದ್ದಿದ್ದಕ್ಕೆ ನೋಡೋಣ ಬಿಡು, ಫಸ್ಟು ಪ್ರೊಡ್ಯೂಸರ್ ಹತ್ರ ಹೋಗೋಣ, ಅವ್ರು ಒಪ್ಕೊಂಡ್ರೆ ತಾನೆ ಆಮೇಲೆ ಅಂತ. ಅವರು ಪ್ರೊಡ್ಯೂಸರ್ ಬರೋದು ಒಂದು ಸ್ವಲ್ಪ ಲೇಟ್ ಆಯ್ತಾಗ. ನಾವು ಬಂದಾಗ ಅವ್ರು ಒಪ್ಕೊಂಡು ಮೇಲೆ ಡೈರೆಕ್ಟ್ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದರೆ ಅವೆಲ್ಲ ಮಾಡಲ್ಲ ಬಿಡು ಅಂತ ಚೆನ್ನಾಗಿ ತಿನ್ಕೊಂಡಿದ್ದೆ. ಆಮೇಲೆ ಪ್ರೊಡ್ಯೂಸರ್ ನೋಡಿ, ಅವರಿಗೆ 70 ವರ್ಷ. ಅವರು ನನ್ನ ಫಸ್ಟು ಕಾನಿಷ್ಕಲ್ಲಿ ಮೀಟ್ ಮಾಡಿದ ತಕ್ಷಣ ಹಿಂಗೆಲ್ಲ ಹೇಳಿದ್ರು ಡೈರೆಕ್ಟ್ರು, ಇವರೇ ಸರ್ ಹೀರೋ ಮಾಡಬೇಕು. ಅವ್ರು ನನ್ನ ನೋಡಿದ ತಕ್ಷಣ, ನಿನ್ನಲ್ಲಿ ಏನು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ನೀನು ಹೀರೋ ಆಗ್ತೀಯಾ, ನಾನು ನಿನ್ನ ಹೀರೋ ಮಾಡ್ತೀನಿ, ಇದು ನನ್ನ ವರ್ಡ್ ನಿನಗೆ ಅಂತ ಹೇಳಿದ್ರು. ಸರ್ ನನ್ನ ಹೀರೋ ಮಾಡ್ತಿರಲ್ಲ ಅಂತ ನಾನು ಒಂಥರ ಇದರಲ್ಲೇ ಇದ್ದೆ. ಓಕೆ ನೀವು ಹೇಳ್ತಿದ್ರಲ್ಲ ಅಂತ ಹೇಳ್ಬಿಟ್ಟು, ಓಕೆ ಅವ್ರು ಹೇಳಿದ ರೀತಿ ನನಗೆ ಇಷ್ಟ ಆಯಿತು. ನೀನು ಹೀರೋ ಆಗ್ತೀಯಪ್ಪ, ನಾನು ನಿನ್ನ ಹೀರೋ ಮಾಡ್ತೀನಿ ಅಂತ ಹೇಳಿದ್ರು.
ಅದು ನನಗೆ ಕುತ್ಕೋತು ಗಾಢವಾಗಿ. ಸೊ ಆಮೇಲೆ ಮೆಜೆಸ್ಟಿಕ್ ಹುಡುಗ ಅನ್ನೋದೇ ಇತ್ತು ಟೈಟ್ಲು. ಆಮೇಲೆ ಅವರೇ ಹೇಳಿದ್ರು ಮೆಜೆಸ್ಟಿಕ್ ಹುಡುಗ ಬೇಡ, ಮೆಜೆಸ್ಟಿಕ್ 2 ಮಾಡಿ ಅಂತ ನಮ್ಮ ಪ್ರೊಡ್ಯೂಸರ್ಸರೇ ಹೇಳಿದ್ರು. ಆಮೇಲೆ ನಮ್ಮ ತಂದೆಯವರು ಸಪೋರ್ಟ್ ಮಾಡಿದ್ರು ಟೈಟ್ಲೆಲ್ಲ ಕೊಡೋದಕ್ಕೆ. ಆಮೇಲೆ ಮೆಜೆಸ್ಟಿಕ್ 1 ಪ್ರೊಡ್ಯೂಸರ್ಸ್ ಎಲ್ಲ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಸೊ ಅವರು ಆ ಥರ ಆ ಟೈಟ್ಲು ಬಂತು. ಆಮೇಲೆ ಆ ಟೈಟ್ಲು ಬಂದಾಗ ನನಗೆ ಗೊತ್ತಿತ್ತು ಇದು ಕಂಪ್ಯಾರಿಸನ್ ಮಾಡೇ ಮಾಡ್ತಾರೆ. ಈಗ ನಾನೇ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ, ಇಲ್ಲ ಆಡಿಯನ್ಸ್ ಜಾಗದಲ್ಲಿ ಇದ್ದಿದ್ರೆ ಕಂಪೇರ್ ಮಾಡೇ ಮಾಡ್ತೀನಿ. ಗುರು ದರ್ಶನ್ ಎಲ್ಲಿ ಇವನು ಅಂತ ಆ ಥರ ಕಂಪೇರ್ ಮಾಡಿದಾಗ ನಾನೇನಾದ್ರು ಆ ಥರ ಬಂದರೆ ನನಗೆ ನಾನೇ ಬೈಕೋತೀನಿ. ಸೊ ಅಂಥದ್ರಲ್ಲಿ ಫಸ್ಟ್ ನನಗೆ ನಾನು ಸೆಟ್ ಅನ್ಸಿದ್ರೆ ಮಾಡೋಣ ಅಂದ್ಬಿಟ್ಟು ಶೂಟ್ ಬಿಫೋರು ಆದಷ್ಟು ಒಂದು 3 ತಿಂಗಳ ಒಂದು 14-15 kg ಇಳಿಸಿ, ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಕ್ರಮೇಣ ಇಳಿಸ್ಕೊಂಡು. ಬಟ್ ನನಗೆ ಅನಿಸಿದ್ದು ಆಮೇಲೆ ನಮ್ಮ ಬಾಡಿ ಟೋನ್ ಅಪ್ ಮಾಡಿದಾಗಲಿ ಇದಾಗ ದಟ್ ವಾಸ್ ದ ಲೀಸ್ಟ್ ಎಫರ್ಟ್ ವಾಟ್ ಐ ಪುಟ್ ಇನ್ ದಿಸ್ ಮೂವಿ. ಅಂದರೆ ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳೋದು ತುಂಬ ಈಸಿ ಅಲ್ವಾ ಸರ್? ನನ್ನ ಸುತ್ತ ಇರೋ ಫ್ಯಾಕ್ಟರ್ಸ್ನ ಚೇಂಜ್ ಮಾಡೋದೇ ತುಂಬ ಕಷ್ಟ. ನಮ್ಮನ್ನು ಬೇಗ ಬದಲಾಯಿಸ್ಕೊಬೋದು. ನಾನು ಚೇಂಜ್ ಮಾಡ್ಕೊಂಡು ನಾನು ಇವಾಗ ಚೇಂಜ್ ಆಗೋದು, ನಾನು ಇವಾಗಲೇ ಚೇಂಜ್ ಆಗ್ತೀನಿ. ನಾನು ಮನ್ಸು ಮಾಡಿದ್ರೆ ಆಯಿತು. ಬಟ್ ಇವ್ರನ್ನ ಮಾಡೋಕ್ಕಾಗಲ್ಲ, ನಿಮ್ಮನ್ನು ಮಾಡೋಕ್ಕಾಗಲ್ಲ. ನನ್ನ ಎಫರ್ಟ್ಸ್ ಜಾಸ್ತಿ ಹಾಕಬೇಕು. ನಿನ್ಗೆ ಇನ್ನೂ 10 kg ಇಳಿಸ್ಬೇಕಾ ಇಲ್ಲ 10 kg ಹಾಕ್ಬೇಕಾ ಹೇಳ್ಬಿಡಿ, ನಾನು ಮಾಡ್ಕೊಬಿಡ್ತೀನಿ. ನನಗೆ ಅದು ಈಸಿ, ಯಾಕಂದ್ರೆ ನಾನು ರೆಡಿ ಮಾಡೋದಕ್ಕೆ. ಬಟ್ ಬೇರೆಯವ್ರನ್ನ ಈ ಪ್ರೊಡ್ಯೂಸರ್ಸ್, ಒಳ್ಳೆ ಪ್ರೊಡ್ಯೂಸರ್ ಸಿಗೋದು, ಒಳ್ಳೆ ಹೀರೋಯಿನ್ ಸಿಗೋದು, ಒಳ್ಳೆ ಕತೆ ಸಿಗೋದು, ಮತ್ತು ಒಳ್ಳೆ ಟೈಟ್ಲು ಸಿಗೋದು, ಇದೆಲ್ಲ ಅವರು ಎಫರ್ಟ್ ಹಾಕಿದ್ದಾರೆ ಪಾಪ ಸಣ್ಣ ಆಗೋದಕ್ಕೆ. ಸೆಟ್ಟಲ್ಲೂ ಕೂಡ ಫುಲ್ ಡಯಟ್ ಫುಡ್ ಫಾಲೋ ಮಾಡ್ತಾಯಿದ್ರು. ಅವರು ನೋಡಿ 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 ನಾನು ಚೆನ್ನಾಗಿ ತಿಂತಾಯಿದ್ದೆ. ಅವ್ರು ಬೇಡ ಅಂತಿದ್ರಲ್ಲಿ ನಾನು ತಿಂತಾಯಿದ್ದೆ. ಆ್ಯಕ್ಚುಲಿ ನಾನು ಸಕ್ಕದಾಗಿ ತಿಂದಿದ್ದೀನಿ. ರೈಸ್ ಅನ್ನಿಸ್ತಾ ಇಲ್ವಲ್ಲ ಇಲ್ಲ, ಮತ್ತೆ ಡಯಟ್ ಮಾಡ್ತೀರಾ ಅನ್ನೋ ಥರನೇ ಅನ್ಸುತ್ತೆ. ನೋ ಡಯಟ್ ಚೆನ್ನಾಗಿ ತಿಂತೀನಿ ನಾನು. ಡಯಟ್ ಚೆನ್ನಾಗಿ ತಿಂತಾರೆ. ನಮ್ಮ ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ರು ಚೆನ್ನಾಗಿ ಕುಲ್ ಬೀಳೋರೆಲ್ಲ ಹಿಂಗೆ ಸಣ್ಣಕ್ಕೆ ಇರ್ತಾರೆ, ಕುಲ್ ಬೀಳೋರು ಅಂತ, ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋರು ಎಲ್ಲ ಹಿಂಗಿರ್ತಾರೆ ಅಂತ. ಬಟ್ ಇವ್ರು ಹೊಟ್ಟೆ ಕಿಚ್ಚು ಪಟ್ಕೊಳ್ಳಲ್ಲ. ನಾನು ಅದೇ ಮೆಜೆಸ್ಟಿಕ್ 3 ಆಗೋಗ್ಬಿಟ್ಟಿರೋದು ಈಗ. ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋ ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ವಿ ಇವರು ಫುಲ್ ಒಂದು 5-6 ಸಿನಿಮಾ ಬೇರೆ ಮಾಡಿದ್ದಾರೆ, ಏನೋ ಫುಲ್ ಆ್ಯಟಿಟ್ಯೂಡ್ ಇರುತ್ತೆ ಅಂತ. ಆಮೇಲೆ ಫೋಟೋ ಶೂಟಲ್ಲಿ ಮುಟ್ಟಕ್ಕೂ ನಮಗೆಲ್ಲ ಭಯ ಆಗ್ತಿತ್ತು, ಗುರು ಹೆಂಗೆ ಆಮೇಲೆ ಏನೋ ಹೊಡೆದಿಡ್ಬಿಟ್ರೆ ಏನು ಮಾಡೋದು ಅಂತ. ನಾನು ಇವ್ರು ಏನಿದು ಪೆಂಗ್ವಿನ್ ಥರ ಇದ್ದಾರೆ ಇವರು ಅಂತ ಅಂದ್ಕೊಂಡು ನಾನು ಒಂದು ಕಡೆ. ಆಮೇಲೆ ಸರಿ ಇಲ್ಲ, ಅವ್ರ ಸಪೋರ್ಟ್ ತುಂಬ ನನಗೆ ಹೆಲ್ಪ್ ಆಯಿತು. ಲೈಕ್ ಈ ಮಟ್ಟಕ್ಕೆ ನಾನು ಈಗ ನೆಕ್ಸ್ಟ್ ಮೂವಿ ಒಂದು ರೊಮ್ಯಾಂಟಿಕ್ ಮೂವಿ ಮಾಡ್ತೀನಿ ಅಂದರೆ ನನಗೆ ಇವ್ರು ತುಂಬ ಕಂಫರ್ಟೇಬಲ್ ಮಾಡಿ ಲೈಕ್ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಹರ್. ಸೀನ್ಸೇ ಇಲ್ಲ. ಆ್ಯಂಡ್ ಐ ಆಮ್ ವೆರಿ ನೆಕ್ಸ್ಟ್ ಮಾಡಬೇಕು ಅಂತ ಅವರು. ಇಲ್ಲ, ನೆಕ್ಸ್ಟ್ ಮಾಡ್ತೀನಿ 2ನೇ ಮೂವಿ. ಅಷ್ಟು ಕಂಫರ್ಟ್ ಆಗಿದೆ ಇವಾಗ. ಭಯ ಇತ್ತು ಫಸ್ಟ್, ನೆಕ್ಸ್ಟ್ ನಾನು ಆರಾಮ ಮಾಡ್ಬಿಡ್ತೀನಿ. ಇಲ್ಲ, ಈಗ 2ನೇ ಮೂವಿ ಇಲ್ಲ, ರೊಮ್ಯಾಂಟಿಕ್ ಮೂವಿನ ಇವ್ರು ರುಕ್ಮಿಣಿ ಮಾಡ್ತಾ ಇದ್ದಾರೆ ರಾಧಾಕೃಷ್ಣ ಬೇರೆಯವ್ರ ಜೊತೆ, ಬೇರೆ ಹುಡುಗಿ ಜೊತೆ. ಇಲ್ಲ ಇರ್ಲಿ ಇರ್ಲಿ ಇರ್ಲಿ. ಅಂದ್ರೆ ನಾನು ಹೇಳೋದು ಒಂದು ಗುರು ಅಂತ ಇದ್ರೆ ನೀವು ಗುರು ಆನ್ ಸ್ಕ್ರೀನ್ ಯಾವ್ದ್ರಲ್ಲಿ ಹೇಳ್ಕೊಟ್ಟಿರೋದು. ನಾನು ಹೇಳೋದು ರೊಮ್ಯಾನ್ಸ್ ಅಂತಲ್ಲ, ಒಂದು ಕಂಫರ್ಟಬಲ್ ಆಕ್ಟಿಂಗ್. ಈಗ ನಾನು ಒಂದು ಹುಡುಗಿ ಹತ್ರ ಕುತ್ಕೊಂಡು ಮಾತಾಡ್ಬೇಕಂದ್ರೆ, ಹಿಂಗೆ ಕುತ್ಕೊಂಡು ಮಾತಾಡ್ಬೇಕಂದ್ರೆ, ಈಗ ಒಂದು ಹೊಸ ಹುಡುಗಿ ಯಾರಾದರೂ ಕುತ್ಕೊಂಡ್ಬಿಟ್ರೆ ಲೈಕ್ ನನಗೊಂಥರ ಅನಿಸ್ತಾ ಇರುತ್ತೆ, ಅಷ್ಟೊಂದು ಫ್ರೀಡಮಾಗಿ ನಾನು ಮಾತಾಡೋಕ್ಕಾಗಲ್ಲ. ಹಂಗಿತ್ತು ನನ್ನ ಪರಿಸ್ಥಿತಿ. ಈಗ ನಾವು ಐ ಕ್ಯಾನ್ ಟಾಕ್ ಟು ದೆಮ್. ನಂಗೆ ಹಿಂಗೆ ಏನು ಅನಿಸುತ್ತೋ ಮನಸ್ಸಲ್ಲಿ ಅವ್ರ ಬಗ್ಗೆ ಹೇಳ್ಬೋದು, ಇಲ್ಲ ಆ್ಯಕ್ಟ್ ಮಾಡುವಾಗ ಈ ಥರ ಸೀನ್ಸ್ ಹಿಂಗೆ ಮಾಡೋಣ ಅಂತ ಕೇಳ್ಬೋದು, ಇಲ್ಲ ಡಿಸ್ಕಸ್ ಮಾಡ್ಬೋದು. ಆ ಓಪನ್ನೆಸ್ ಆಗಲಿ ಇವ್ರು ನನಗೆ ಆ ಕಂಫರ್ಟೇಬಲ್ ಮಾಡಿಕೊಟ್ಟಿದ್ದಕ್ಕೆ ನಾನು ಹಿಂಗೆ ನನಗೆ ಕಲ್ತ್ಕೊಂಡೆ. ಸೊ ಇನ್ ದಟ್ ವೇ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹರ್ ಆಸ್ ಮೈ co-star, and yeah, I am very grateful to her for that. ಎಸ್. ಇನ್ನ ನೀವು ಫಸ್ಟೇ ಹೇಳ್ತಾ ಇದ್ರಿ ತುಂಬಾ ಚೆನ್ನಾಗಿ ತಿಂತೀನಿ ಅಂತ. ಸೊ ಹೆಂಗೆ ಡಯಟ್ ಮೇಂಟೈನ್ ಮಾಡೋದು ಹೆಂಗೆ? ಈಗ ಹೈಟ್ ಬೇರೆ ಇರೋದ್ರಿಂದ ಅಷ್ಟು ಸ್ವಲ್ಪ ದಪ್ಪ ಅಂತಾನೂ ಅನ್ಸಲ್ಲ, ಆ ಒಂದು ಲೀನ್ ಬಾಡಿ ಅಂತಾನೆ ಅನ್ಸುತ್ತೆ. ಹೆಂಗೆ ಸೆಟ್ಟಲ್ಲೆಲ್ಲ ಚೆನ್ನಾಗಿ ತಿಂತೀನಿ, ಏನು ಬೇಕು ತಿಂತೀನಿ. ಸೆಟ್ ಊಟನೇ ಜಾಸ್ತಿನೇ ತಿಂತೀನಿ. ಮನೇಲಿ ಯಾವಾಗ ಇರ್ತೀನಿ, 1-2 days ಟೈಮ್ ಇರುತ್ತೆ, 3 days ಟೈಮ್ ಇರುತ್ತೆ, ಆವಾಗ ಸ್ವಲ್ಪ ಲಿಮಿಟ್. ವರ್ಕೌಟ್ ಜಿಮ್? ನೋ ವರ್ಕೌಟ್ ಜಿಮ್ ಎಲ್ಲ ರೆಗ್ಯುಲರ್ ಇಲ್ಲ, ಮಂತ್ಲಿ ಒನ್ಸ್ ಹೋಗ್ತೀನಿ ಜಿಮ್ಗೆ. ಬಾಡಿ ಇವ್ರದೆಲ್ಲ ಟೈಮ್ ಇರಲ್ವಲ್ಲ, ಎಲ್ಲಿಂದ ಹೋಗೋದು ಜಿಮ್ಗೆ? ಆದ್ರೂ ನೀವು ಹಂಗೆ ಮೇಂಟೈನ್ ಮಾಡ್ತಿರಲ್ಲ, ಅದು ಸೂಪರ್. ಏನೋ ಗಾಡ್ ಗಿಫ್ಟ್ ಅನ್ಬೋದು. ನಾನು ಲೈಫಲ್ಲಿ ಜಿಮ್ಗೆ ಹೋಗಿಲ್ಲ. ಪಾಪ ಸಣ್ಣಾಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ. ಇವಾಗ ಒಂದಿನೂ ಜಿಮ್ ಬಿಡಂಗಿಲ್ಲ, ಹಂಗಿದೆ ನನ್ನ ಪರಿಸ್ಥಿತಿ. ಬಿಟ್ರೆ ಮತ್ತೆ ಡಬಲ್ ಪೆಂಗ್ವಿನ್ ಆಗೋಗ್ಬಿಡ್ತಾರೆ ಆಮೇಲೆ. ಇಲ್ಲ, ಬಿ ಫಿಟ್ ಆಗೋಣ. ಎಸ್. ಮತ್ತೆ ಇನ್ನೊಂದು, ನಾನು ಹೈಟ್ ಇರೋದ್ರಿಂದ ಈ ಮೂವಿಗೆ ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಏನೋ ದೇವ್ರ ದಯೆಯಿಂದ ಸೆಲೆಕ್ಟ್ ಆದೆ. ಏನಾದ್ರು ಇವ್ರೇನಾದ್ರು ಕುಳ್ಳ ಇದ್ದಿದ್ರೆ ನಾನು ಗಾನ್. ಹೀರೋಯಿನ್ಗಳಿಗೆ ಹೈಟ್ ಅನ್ನೋದು ಎಷ್ಟು ಪ್ಲಸ್ ಎಷ್ಟು ಮೈನಸ್ ಇದೆ? ಶಾರ್ಟ್ ಮತ್ತು ಹೈಟ್ ಇರೋ ಪ್ಲಸ್ ಇದೆ ಮೈನಸ್ ಇದೆ ಇದರಲ್ಲಿ. ಆ್ಯಕ್ಚುಲಿ ಇವಾಗ ನಾನೇ ಇದರಲ್ಲಿ ಸೆಲೆಕ್ಟ್ ಆದೆ, ಇನ್ನೂ ಏನಾದರೂ ಹೈಟ್ ಇದ್ದರೆ ಸೆಲೆಕ್ಟ್ ಆಗ್ತಿರ್ಲಿಲ್ಲ. ನನ್ನ ಲಕ್ ಹೋಗ್ತಾ ಇತ್ತು. ಮೆಜೆಸ್ಟಿಕ್ 2 ಟೈಟಲ್
5'7". ಸ್ವಲ್ಪ ಹೈಟ್ ಇರೋ ಹೀರೋಗಳಿಗೆ ಈಸಿಯಾಗಿ ಆಗುತ್ತಲ್ಲ. ಕೆಲವರೆಲ್ಲ ತುಂಬಾ ಶಾರ್ಟ್ ಇರೋ ಹೀರೋಗಳ ಪೇರ್ ನೋಡಿದಾಗ ಡ್ಯಾನ್ಸ್ ಮಾಡಕ್ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರೆ. ಆ್ಯಕ್ಚುಲಿ ನಾನೇ ಒಂದು ಮೂವಿ ಮಾಡಿರೋದ್ರಲ್ಲಿ ಒಂದು ಇಬ್ಬರು ಹೀರೋಗಳು ಹೈಟ್ ಕಮ್ಮಿನೇ ಇದ್ದಾರೆ, ಆದರೂ ಅದ್ರಲ್ಲಿ ಚಾನ್ಸ್ ಸಿಕ್ತು. ಓಕೆ, ಅವ್ರಿಗೆ ಸ್ಟೂಲ್ ಎಲ್ಲ ಇಟ್ಬಿಟ್ಟು ಅವ್ರಿಗೆ ಸ್ಟೂಲ್ ಇಟ್ಟು ಆ್ಯಕ್ಟ್ ಮಾಡಿರೋದು. ನೆಕ್ಸ್ಟ್ ಲೆವೆಲ್. ಇವಾಗ ಹೌದು, ನೋಡ್ತಾರೆ ಇವಾಗ. ಅವರು ಬೈಕೋತಿರ್ತಾರೆ. ಇವಾಗ ಹಿಂಗ್ ಹೇಳ್ತಾರಲ್ಲ, ಅವತ್ತೇನು ಹೇಳಿಲ್ವಲ್ಲ. ಅವತ್ತೇನು ಹೇಳಿಲ್ಲ, ಅವಾಗ ನಂಗೆ ಚಾನ್ಸ್ ಬೇಕಿತ್ತು, ಏನೂ ಮಾತಾಡಿಲ್ಲ, ಸುಮ್ಮನಿದ್ದೆ. ಏನು ಮಾಡಲಿ. ಓಕೆ, ಈಗ ಜನರಲ್ ಆಗಿ ಮಾತಾಡೋದಾದ್ರೆ ಕೆಲವೊಂದು ಎಜುಕೇಶನ್ ಮುಗಿಸ್ಕೊಂಡು ಮತ್ತೊಂದೆಲ್ಲ ಮುಗಿಸ್ಕೊಂಡು ಬೆಂಗಳೂರಲ್ಲಿ ನಾನು ಏನೋ ಒಂದು ಸಾಧನೆ ಮಾಡಬೇಕು, ಇಲ್ಲ ನಂದು ಅಂತ ಏನೋ ಒಂದು ಮಾಡ್ಕೋಬೇಕು, ನಾನು ದುಡಿಯಕ್ಕೆ ಅಂತಾನೆ ಬರಬೇಕು ಅಂತ ಅಂದಾಗ ಫಸ್ಟ್ ಎಂಟ್ರಿ ಕೊಡೋದೇ ಮೆಜೆಸ್ಟಿಕ್ ಬಂದು ನೋಡ್ತಿದ್ದಂಗೆನೆ ಕೆಲವು ನಾವೇನೋ ಬೆಂಗಳೂರೇ ನೋಡಿರಲ್ಲ, ಅವಾಗ ಅಲ್ಲಿ ನೋಡ್ಕೊಂಡ್ ಬಂದ್ರೆ ಒಂದಷ್ಟು ಜನ ಹೇಳಿರ್ತಾರೆ ಮೆಜೆಸ್ಟಿಕ್ ಅಂದ್ರೆ ಹಂಗೆ ಹಿಂಗೆ ಪರ್ಸ್ನ ಎತ್ತು ಬಿಡ್ತಾರೆ, ದುಡ್ಡು ಹುಷಾರಾಗಿ ಹಿಡ್ಕೊ, ಫೋನ್ ಹುಷಾರಾಗಿ ಹಿಡ್ಕೊ, ಅವೆಲ್ಲ ಅಂದಿರ್ತಾರೆ. ಆ ಒಂದು ಭಯಾನೂ ಇರುತ್ತೆ. ಫಸ್ಟ್ ಟೈಮ್ ಆ ಮೆಜೆಸ್ಟಿಕ್ ಎಕ್ಸ್ಪ್ಲೋರ್ ಮಾಡ್ತಿದ್ನಲ್ಲಪ್ಪ ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಆ ಬಸ್ಗಳನ್ನೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ದೆ. ಆಮೇಲೆ ಇಲ್ಲಿಂದ ನನ್ನ ಜರ್ನಿ ಶುರು ಮಾಡ್ಬೇಕು ಅಂತ ಅನ್ಕೊಂಡೆ. ಕೆಲವೊಂದೆಲ್ಲ ಹೊಸ ಕನಸುಗಳನ್ನ ಹೊತ್ಕೊಂಡು ಮೆಜೆಸ್ಟಿಕ್ ಬರ್ತಾರೆ, ಕೆಲವೊಂದು ಭಯ ಇಟ್ಕೊಂಡು ಮೆಜೆಸ್ಟಿಕ್ ಬರ್ತಾರೆ. ಸೊ ಹಂಗಿದ್ದಾಗ ಸುಮಾರು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಒಬ್ಬೊಬ್ಬರಿಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಮೆಜೆಸ್ಟಿಕ್ ಅಂತಿದ್ದಂಗೆ. ನಿಮ್ಮಿಂದನೇ ಕೇಳ್ತೀನಿ, ಹೇಳಿ ಸಕಲೇಶ್ಪುರದಿಂದ ಬಂದಾಗ ಏನ್ ಅನ್ಕೊಂಡಿದ್ರಿ, ಬೆಂಗಳೂರಿಗೆ ಬಂದಾಗ ಏನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು? ಮನೆಯಲ್ಲಿ ಮೂವಿ ಇಂಡಸ್ಟ್ರಿಗೆ ಬರೋದು ಇದೆಲ್ಲ ಇಷ್ಟ ಇಲ್ಲ ಅವರಿಗೆ. ನನಗೆ ಚಿಕ್ಕ ವಯಸ್ಸಿಂದನೂ ಆಸೆ ಮೂವಿ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸರಿ, ಒಂದು ಕಾಲೇಜ್ ಮುಗೀತು, ಅದಾದಮೇಲೆ ಮನೆ ಬಿಟ್ಟು ಬಂದುಬಿಟ್ಟೆ ನಾನು. ಯಾರಿಗೂ ಕೇಳಿದೆ ಮಧ್ಯರಾತ್ರಿ ನಿಧಾನಕ್ಕೆ ಬಟ್ಟೆ ಎಲ್ಲ ತಗೊಂಡು ಏನು ಸೌಂಡ್ ಮಾಡದೆ ಇರೋ ಥರ ಲೆಟ್ರ್ ಬರೆದಿಟ್ಬಿಟ್ಟು ಬಂದುಬಿಟ್ಟೆ ಮನೆ ಬಿಟ್ಟು. ನನಗೆ ಗೊತ್ತಿರಲಿಲ್ಲ ಸರ್. ಗೊತ್ತಿಲ್ಲಲ್ಲ, ಇವಾಗ ಹೇಳ್ತೀನಿ ಕೇಳಿ. ಬಂದೆ, ಅದಾದಮೇಲೆ ಅಲ್ಲಿ ರೀಚ್ ಆಗೋಷ್ಟು 9 10 ಏನೋ ಆಯಿತು ಮೆಜೆಸ್ಟಿಕ್ಗೆ. 9 ಗಂಟೆ ಅಂದ್ಕೊಳ್ಳಿ. ಬಂದೆ, ನನ್ನ ಹತ್ರ ದುಡ್ಡಿಲ್ಲ, ಏನಿಲ್ಲ. ಯಾವುದೋ ಒಂದು ರಿಂಗ್ ಇತ್ತು, ಪಾಪ ನಮ್ಮ ಅಜ್ಜಿ ಮಾಡಿಸಿದ್ದು ರಿಂಗ್, ಅದನ್ನು ಮಾರಿಟ್ಬಿಟ್ಟು ಆ ದುಡ್ಡು ತಗೊಂಡು ಬಸ್ ಹತ್ಬಿಟ್ಟು ಬಂದೆ ಬ್ಯಾಂಗ್ಳೂರಿಗೆ. ಫ್ರೆಂಡ್ ಒಬ್ಳಿದ್ಲು, ಅವಳಿಗೆ ಕಾಲ್ ಮಾಡಿದ್ದಕ್ಕೆ ಅವಳ ಕಾಯಿನ್ ಬೂತ್ ಇತ್ತು ಆಗ ಮೆಜೆಸ್ಟಿಕ್ಕಲ್ಲಿ. ಅಲ್ಲಿ ಕಾಯಿನ್ ಇದು ಮಾಡ್ತಾಯಿದ್ದೀನಿ, ಫೋನ್ ಪಿಕ್ ಮಾಡ್ತಾ ಇಲ್ಲ ಅವಳು. ಒಂದೇ ಸಲ ಹೆದರಿಕಾಗಾಯಿತು. ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಮಧ್ಯದಲ್ಲಿ ನಿಂತಿದ್ದೀನಿ, ಅಲ್ಲೊಂದು ಹುಡುಗ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಮೆಜೆಸ್ಟಿಕ್ ಅಂದ್ರೇನು, ಬೆಂಗಳೂರು ಅಂದ್ರೇನು, ಏನೂ ಗೊತ್ತಿಲ್ಲ. ಒಬ್ಬಳೇ ದೆವ್ವ ಥರ ಬಂದು ಕಾಲಿಟ್ಟಿದ್ದೀನಿ. ಒಂದು ಕಡೆ ಮನೆಗೆ ಹೋಗ್ಲಾ ಅಂತಂದರೆ ಮನೆ ಬಿಟ್ಟು ಬಂದಿದ್ದೀನಿ, ಲೆಟ್ರ್ ಬೇರೆ ಬರೆದಿಟ್ಟು ಬಂದಿದ್ದೀನಿ. ಹೆಂಗಪ್ಪ ಹೋಗೋದು, ಮತ್ತೆ ಮನೆಗೆ ಹೋದರೆ ಏನು ಕತೆ, ಏನೋ ಗೊತ್ತಿಲ್ಲ. ಸರಿ, ಅದಾದಮೇಲೆ ಫೈನಲಿ ಅವಳು ರಿಸೀವ್ ಮಾಡಿದ್ಲು. ಅಲ್ಲಿಂದ ಬಸ್ ಹತ್ಕೊಂಡು ಯಾವುದೋ ಏರಿಯಾಗಳೆಲ್ಲ ಮರ್ತೋಗ್ಬಿಟ್ಟಿದೆ. ಅಲ್ಲಿ ಹೋಗಿ ಸೆಟಲ್ ಆದೆ. ಆಮೇಲೆ ಹೋಗ್ತಾ ಹೋಗ್ತಾ ಮೆಜೆಸ್ಟಿಕ್ ಬರೋದು ಹೋಗೋದು ಸ್ವಲ್ಪ ಟ್ರೈನಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು. ಆಮೇಲೆ ಗೊತ್ತಾಯಿತು ಮೆಜೆಸ್ಟಿಕ್ ಅಂತ ಅಂದರೆ ಇದು ಇಷ್ಟೊಂದು ಕರಾಳ ಪ್ರಪಂಚ ಇದೆ. ಸ್ವಲ್ಪ ಅವಾಗವಾಗೆಲ್ಲ ಗಲಾಟೆ ಮಾಡೋದು, ಕಿತ್ತಾಡೋದು, ಬಡಿಯೋದೆಲ್ಲ ಅವಾಗ ನೋಡ್ಬಿಟ್ಟಿದ್ದೆ, ಭಯ ಹೋಗ್ಬಿಟ್ಟಿದ್ದು. ಈಗ ಮೆಜೆಸ್ಟಿಕ್ 2ನಲ್ಲಿ ಆ್ಯಕ್ಚುಲಿ ಅದೇ ಸೀನ್ ಇದೆ ಅದ್ರಲ್ಲಿ. ಅವಾಗ ಸಲ್ವಾರ್ ಹಾಕೊಂಡು ಬಂದಿದ್ದೆ, ಇದರಲ್ಲಿ ಲಂಗ ದಾವಣಿ ಹಾಕೊಂಡು ಬಂದಿದ್ದೀನಿ. ಅಷ್ಟೇ ಡಿಫ್ರೆನ್ಸ್. ಚೆನ್ನಾಗಿದೆ. ಯಾವನೋ ಒಬ್ಬ ಬಂದ್ಬಿಟ್ಟು ಫಸ್ಟ್ ಡೇ ಕಾಲ್ ಅವರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ, ಹೊಸಬ್ರು ಯಾರು ಬಂದಿದ್ದಾರೆ ಬ್ಯಾಂಗ್ಳೂರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಅದಾದ್ಮೇಲೆ ಗೊತ್ತಾಗಿದ್ದು ನನಗೆ ಒಂದು 1 year ಆದಮೇಲೆ, ಓ ಈ ಥರ ಎಲ್ಲ ಇದೆ, ಇಲ್ಲಿ ಗ್ಯಾಂಗ್ಗಳಿದೆ. ಹುಡುಗಿರು ಯಾರಾದರೂ ಹೊಸಬ್ರು ಬಂದರೆ ಅವ್ನು ಯಾವ ಥರ ಪಿಕಪ್ ಮಾಡಬೇಕು, ಆ ಥರದೇ ಒಂದು ಗ್ಯಾಂಗ್ ಇದೆ ಅಲ್ಲಿ. ಬಂದು ಏನಾದರೂ ಹೆಲ್ಪ್ ಮಾಡಲಾ, ಬ್ಯಾಗ್ ಬೇಕು, ಎಷ್ಟು ನೈಸಾಗಿ ಮಾತಾಡಿಸ್ತಾರೆ ಅಂತ ಅಂದರೆ, ಓ ಯಾರೋ ನಮ್ಮ ಸಂಬಂಧಿಕರೇ ಇರಬೇಕೇನೋ ಪಾಪ, ನಾವು ಹಂಗೆ ನಂಬಿಟ್ಟು ಹೋಗ್ಬಿಡ್ಬೇಕು, ಆ ಥರ ಮಾತಾಡ್ತಾರೆ. ನನಗೂ ಯಾಕೋ ಭಯ ಆಗ್ತಿತ್ತು, ಗೊತ್ತಿಲ್ಲ ಏನು ಮಾಡೋದು ಏನು ಅಂತ ಹೇಳ್ಬಿಟ್ಟು, ಇಲ್ಲ ಬೇಡ ನಾನು ನನ್ನ ಫ್ರೆಂಡ್ ಬರ್ತಾಳೆ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟೆ ಅಲ್ಲಿದ್ದ. ಇಲ್ಲ ಅಂದಿದ್ರೆ ಏನು ಪಾಪ ಅಜ್ಜಿ ರಿಂಗೆಲ್ಲ ಮಾರಿದ್ನಲ್ಲ ಅದೆಲ್ಲ ಹೋಗ್ಬಿಡ್ತಿತ್ತು. ಕೈಯಲ್ಲಿ ₹1 ದುಡ್ಡಿರಲಿಲ್ಲ. ಪಾಪ ಅಜ್ಜಿ ಎಷ್ಟು ಬೈಕೊಳ್ತಾ ಇರ್ತಾರೋ ಏನೋ ಗೊತ್ತಿಲ್ಲ. ಅದು ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಅದಾದ್ಮೇಲೆಲ್ಲ ಬಂದು ಆಡಿಷನ್ಸ್ಗೆಲ್ಲ ಹೋಗಿ ಮೂವಿ ಹೇಗೋ ಮೂವಿ ಮಾಡಿದೆ. ಮೂವಿ ಒಂದು ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಮನೆಯಲ್ಲಿ ಸ್ವಲ್ಪ ನಿಧಾನಕ್ಕೆ ಒಪ್ಕೊಳ್ತಾ ಬಂದರು. ಇವಾಗ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಫೈನಲಿ ಮೆಜೆಸ್ಟಿಕ್ಕಿಂದ ಬಂದೆ, ಈಗ ಮೆಜೆಸ್ಟಿಕ್ 2 ಬಂದು ನಿಂತಿದೆ. ಲಕ್ಕಿ. ಚೆನ್ನಾಗಿದೆ ಒಂಥರ ಅದೊಂದು ಸ್ಟೋರಿ. ನಮ್ಮನೆ ಎಲ್ಲ ಫೆಸಿಲಿಟೀಸ್ ಇದೆ, ಎಲ್ಲದು ನನಗೆ ಏನು ಬೇಕು ಏನು ಬೇಡ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನೇ ಬಂದು ಹಳ್ಳಕ್ಕೆ ಬಿದ್ದಿರೋದು ಇಲ್ಲಿ. ಇವಾಗ ಎದ್ದಿದ್ದೀವಿ, ಅದು ಖುಷಿ. ಇದು ಗೊತ್ತಿಲ್ಲ ಮೆಜೆಸ್ಟಿಕ್ ಅನ್ನೋದು. ಲೈಕ್ ನಾವು ಬೆಂಗಳೂರಲ್ಲೇ ಇದ್ರು. ಯಾವ ಏಜ್ ಅಲ್ಲಿ ಫಸ್ಟ್ ಮೆಜೆಸ್ಟಿಕ್ ಹೋಗಿ ನೋಡಿ? ಲೈಕ್ ತುಂಬ ಚಿಕ್ಕ ವಯಸ್ಸಲ್ಲಿ ನಮ್ಮ ಡ್ಯಾಡಿ ಪ್ರೊಡ್ಯೂಸರ್ ಗಾಂಧಿನಗರದಲ್ಲಿ ಆಫೀಸ್ ಇತ್ತು ಸರ್.
ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗೋ ರಜಾ ಇದ್ದಾಗೆಲ್ಲ ಬರ್ತಿದ್ವಿ, ಗಾಂಧಿನಗರಕ್ಕೆ ಬರ್ತಿದ್ವಿ. ಅಂದರೆ ಏನು ಅವಾಗೇನು ಆಫೀಸಿಗೆ ಕರ್ಕೊಂಬರೋರು, ಏನಾದ್ರು ತಿಂಡಿ ಗಿಂಡಿ ತಿನ್ಕೊಂಡು ಇಲ್ಲ ಯಾರನ್ನ ಮಾತಾಡಿಸ್ಕೊಂಡು ಅವ್ರಿವ್ರಿಗೆ ಮಾಡ್ಕೊಂಡು ಹೋಗ್ಬಿಡೋದು. ಎಲ್ಲ ನಮ್ಮ ಹತ್ರ ಚೆನ್ನಾಗೇ ಮಾತಾಡ್ತಿದ್ರು. ಅಷ್ಟೇ. ಅದಾದಮೇಲೆ ನಾನು ಕಾಲೇಜ್ಗೆ ಹೋಗೋಕ್ಕಾದ್ಮೇಲೆಲ್ಲ ಮೆಜೆಸ್ಟಿಕ್ ಅಷ್ಟೊಂದು ನಮ್ಗೆ ಟಚ್ಚೇ ಇಲ್ಲ. ಇಲ್ಲಿ ಏನು ನಡೆಯುತ್ತೆ, ನಾವೇ ಪರವಾಗಿಲ್ಲ ಹುಡುಗಿರು. ಏನು ಬೇರೆ ಊರವ್ರಲ್ಲ, ಬೆಂಗಳೂರಿಗೆ ಬರೋದೇ ಅಲ್ಲಿಂದ ಅಲ್ಲ, ಗೊತ್ತಿರ್ತಿ ಇವ್ರು ಇಲ್ಲೇ ಅವರಲ್ಲ. ಇವರು ಅಲ್ವೇ ಪಕ್ಕದಲ್ಲಿ ತಾನೇ ಏರಿ ಅವಾಗ ಹೋಗ್ಬಿಟ್ಟು ಬರ್ಬೇಕು ಎಲ್ಲರೂ. ರಿಚ್ ಕಿಡ್ ಅಂತಲ್ಲ, ಲೈಕ್ ನಾವು ನೋಡ್ತಿದ್ದು ಥಿಯೇಟ್ರಸ್ ಎಲ್ಲ ನೋಡ್ತಿದ್ವಿ. ಇದರಲ್ಲೇ ಸಂತೋಷ್ ಆಗಲಿ ಇಲ್ಲ ಸಾಗರ್ ಎಲ್ಲ ಇತ್ತಲ್ಲ, ಅಲ್ಲೇ ನೋಡ್ತಿದ್ವಿ. ಅಂದರೆ ಈಗ ನಾನು ಹೇಳೋದು, ಈಗ ಎಲ್ಲೋ ಒಬ್ಬರು ಜಯನಗರಲ್ಲೋ ಇಲ್ಲಾಂದರೆ ಹೆಬ್ಬಾಳಲ್ಲೋ ಯಾರೋ ಒಂದು ಹುಡುಗ ಇರೋ, ಅವ್ನು ಏನಕ್ಕೆ ಮೆಜೆಸ್ಟಿಕ್ ಬರ್ತಾನೆ? ಅಲ್ಲೇ ಒಂದು ಸ್ಕೂಲ್ ಇರುತ್ತೆ, ಅಲ್ಲೇ ಇದಕ್ಕೆ ಹೋಗ್ತಾನೆ. ಅವ್ನು ಪ್ರಪಂಚ ಅಷ್ಟೇ ಅಲ್ವಾ. ನಾವು ಜಾಸ್ತಿ ನಾನು ತುಂಬ ಎಕ್ಸ್ಪ್ಲೋರ್ ಮಾಡೋವಂಥ ಮನುಷ್ಯ. ಎಲ್ಲೋ ಒಂದು ಒಳ್ಳೆ ಊಟ ಕಡೆ ಇದ್ದರೆ ಫ್ರೆಂಡ್ಸ್ ಜೊತೆ ಹೋಗ್ತೀವಿ, ತಿಂತೀವಿ, ಬರ್ತೀವಿ. ಸರ್ ಲಿಮಿಟೆಡ್ ಲೈಫ್ ಸರ್, ಸಿಂಪಲ್ ಮ್ಯಾನ್, ಸಿಂಪಲ್ ಲಿವ್. ಹಾಗಾದ್ರೆ ನಾನೇ ಪರವಾಗಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಮೆಜೆಸ್ಟಿಕ್ನ. ಹುಡುಗಿರು ಬಿಡಿ ಚೆನ್ನಾಗಿ ರೋಮಿಂಗ್ ಮಾಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಅಂತೂ ಫುಲ್ ರೌಂಡ್ ಹೊಡೆದಿದ್ದೀನಿ. ಮೆಜೆಸ್ಟಿಕ್, ಶಿವಾಜಿನಗರ್, ಯಾವುದ್ಯಾವುದು ಈ ರೌಡಿಸಮ್ ಏರಿಯಾಗಳಿದೆ ಎಲ್ಲ ಕಡೆ, ಶ್ರೀರಾಮ್ಪುರ. ಆಗ ಈಗ ಫೈನಲಿ ಮೆಜೆಸ್ಟಿಕ್ ಇವಾಗ ಹೆಂಗೆ ಚೆನ್ನಾಗಿತ್ತು ಅದೆಲ್ಲ. ಯಾಕಂದ್ರೆ ತಿಳಿದಿದ್ದೀರಾ? ಈ ಮೂವಿನಲ್ಲಿ ಹಿಡಿದಿದ್ದೀನಿ. ಮೂವಿ ಅಲ್ಲ, ಮೂವಿ ಬಿಟ್ಟು ಇಲ್ಲ, ಮನೆಯಲ್ಲಿ ಹಿಡಿದಿದ್ದೀನಿ. ಅವ್ರೇನು ರೌಡಿನ ಸರ್? ಎಲ್ಲ ಹೇಳ್ತಿರೋದು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಹೆಂಗಾಗಿತ್ತು ಅಂದ್ರೆ ಮನೆಯಲ್ಲಿ ಒಂಥರ ಕಟ್ಟಾಗ್ದಾಗಿತ್ತ, ಅದು ಒಂದೇ ಸಲ ಹಾರಕ್ ಬಿಟ್ಬಿಟ್ರಾ, ಪಂಜರದ ಒಳಗಡೆ ಇರೋ ಗಿಳಿನ ಹೇಗ್ ಬಿಡ್ತಾರೆ ಹಂಗಾಗ್ಬಿಡ್ತು. ಅದಕ್ಕೆ ಬ್ಯಾಂಗ್ಳೂರ್ ಬಂದ ತಕ್ಷಣ ಎಲ್ಲ ಕಡೆ ಒಂದೊಂದು ರೌಂಡ್ ಹೋಗ್ಬಿಟ್ಟು ಬಂದಿದ್ದೀನಿ. ಈಗ ಮೆಜೆಸ್ಟಿಕ್ ಅವಾಗಲೇ ಹೇಳಿದ್ರಿ ಕಂಪ್ಯಾರಿಸನ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಜಮಾನ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನೇ ಹಾಕೋದ್ರು ಚಿಕ್ಕದಾಗಿ ಪಾಸಿಟಿವ್ ಹಾಕಕ್ಕಿಂತ ನೆಗೆಟಿವ್ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೆ ವ್ಯೂಸ್ ಆಗ್ಲಿ ಅಲ್ಲೇ ಜಾಸ್ತಿ ಇರ್ತವೆ. ಒಂದು ಎಂಗೇಜ್ಮೆಂಟ್ ಅನ್ನೋದು ಅದೇ ಒಂದು ಇದಕ್ಕಿರುತ್ತೆ. ಸೊ ಹಂಗಿದಾಗ ಸೋಷಿಯಲ್ ಮೀಡಿಯಾದಲ್ಲೇ ಒಂದಷ್ಟು ಅದನ್ನೇ ಒಂದು ಬೇಸ್ ಮಾಡ್ಕೊಂಡು ಅದನ್ನೇ ಸ್ಟೇಜ್ ಮಾಡ್ಕೊಂಡು ಒಂದಷ್ಟು ಜನ ಬರ್ತಾ ಇದಾರೆ. ಅದರಲ್ಲಿ ತುಂಬಾ ಟ್ಯಾಲೆಂಟೆಡ್ ಪರ್ಸನ್ಸ್ ಇದಾರೆ. ಇನ್ ಕೆಲವು ಸ್ವಲ್ಪ ಕ್ರಿಂಜ್ ವಿಡಿಯೋಗಳು ಮಾಡ್ಕೊಂಡು ಇತ್ತೀಚೆಗೆ ಒಂದಷ್ಟು ರಿಯಾಲಿಟಿ ಶೋನಲ್ಲೂ ಕೂಡ ಬರ್ತಾ ಇರೋರೆಲ್ಲ ಇದ್ದಾರೆ. ಸೊ ಹಂಗಿದ್ದಾಗ ಈ ಒಂದು ಜಮಾನದಲ್ಲಿ ನಾವೆಲ್ಲ ಯಂಗ್ಸ್ಟರ್ಸ್ ಆಗ್ಬಿಟ್ಟು ಎಷ್ಟು ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ನಾವು ಅದನ್ನ ಯೂಸ್ ಮಾಡ್ಕೋಬಹುದು, ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಟ್ಯಾಲೆಂಟ್ ಎಕ್ಸ್ಪ್ಲೋರ್ ಮಾಡಕ್ ಸಾಧ್ಯ ಇದೆಯಾ? ಆಮೇಲೆ ಆ ಟ್ಯಾಲೆಂಟ್ಗಳು ಒಂದ್ ಕಡೆ ಆಯ್ತು ಅಂತಂದ್ರೆ ಸಿನಿಮಾ ಮಾಡ್ಬೇಕು ಅಂತಾನೆ ಕನ್ಸೊತ್ಕೊಂಡು ಬರೋರು ಒಂದ್ ಕಡೆ ಆಯ್ತು ಅಂತಂದಾಗ ಯಾರು ಜಾಸ್ತಿ ಇವಾಗ ಶೈನ್ ಆಗ್ತಿರೋ ನಿಮ್ ಪ್ರಕಾರ? ಹೇಳಬೇಕು ಅಂತಂದರೆ ಈಗ ಮೆಜೆಸ್ಟಿಕ್ಕಲ್ಲಿ ನಾನು ಹಂಗಿದ್ದಿದ್ದು. ಬಟ್ ಈ ಸಿನಿಮಾಗೆ ಮೆಜೆಸ್ಟಿಕ್ ಅಂತ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಲೈಕ್ ಒಂದು 10 days ಹಗಲು ರಾತ್ರಿ ಲೈಕ್ ಐ ಸ್ಪೆಂಡ್ ಟೈಮ್ ಹಿಯರ್ ಅರೌಂಡ್. ಆಗ ತುಂಬ ವಿಷಯಗಳು ಬೆಳಕಿಗೆ ಬಂತು ಸರ್. ಲೈಕ್ ಈಗ ನೀವು ಇಲ್ಲೇ ನಾವು ಮಾತಾಡಿದ ಪ್ರಕಾರ ಎಲ್ಲರಿಗೂ ಜೀವನ ಕೊಡೋ ಊರೇ ಮೆಜೆಸ್ಟಿಕ್. ಈಗ ಇವ್ರು ಬಂದಾಗ ಇವ್ರ ಜೀವನ ಸ್ಟಾರ್ಟ್ ಆಗಿದೆ ಮೆಜೆಸ್ಟಿಕ್ಕಿಂದ. ಎಷ್ಟೋ ಜನ ಜೀವನ ಮೆಜೆಸ್ಟಿಕ್ಕಲ್ಲೇ ಡಿಸೈಡ್ ಆಗೋದು. ನಾನು ಹೋಗ್ಬೇಕಾ ಇರಬೇಕಾ ಅಂತ, ಇಲ್ಲ ಹೋಗ್ಬೇಕಾ ಇರಬೇಕಾ ಅಂತ ಡಿಸೈಡ್ ಮಾಡೋದು ಎಷ್ಟೋರ ಜೀವನ ಅಲ್ಲೇ ಡಿಸೈಡ್ ಆಗೋದು ನಾನು ಕೇಳಿರೋ ಪ್ರಕಾರ. ಮತ್ತು ಯಾರ್ದಾದ್ರೂ ಜೀವನ ಬೇಡ ಅಂತ ಬಿಟ್ಕೊಟ್ಟು ಸ್ಯಾಕ್ರಿಫೈಸ್ ಮಾಡೋದ್ರು ಅದು ಅಲ್ಲೇ ಆಗೋದು. ಸೊ ಆಮೇಲೆ ಎಷ್ಟು ಎಲ್ಲರೂ ಮಲ್ಕೊಂಡ್ಮೇಲೆ ಎದ್ದೇಳೋ ಊರದು. ಅಂದರೆ ಅಲ್ಲಿ ನಡೆಯುವಂಥ ಪ್ರಾಸ್ಟಿಟ್ಯೂಷನ್ ಆಗಿರ್ಬೋದು, ಇಲ್ಲ ದಂಧೆಗಳಾಗಿರ್ಬೋದು, ಪಿಕ್ ಪಾಕೆಟ್ಸ್ ಇವ್ರು ಹೇಳ್ದಂಗೆ ಅದು ಇಲ್ಲಿ ಯಾರೋ ಬಂದು ರಿಸೀವ್ ಮಾಡ್ಕೊಳ್ಳೋದು, ಆ ಥರ ಊರು ಸರ್. ಮತ್ತು ನಿಮ್ಗೆ ಗೊತ್ತಿರ್ಬೋದು ಲೈಕ್ ಈಗ ಒಂದೊಂದು ಸ್ಟೇಷನ್ಗೆ ಒಬ್ಬೊಬ್ಬರು ಇಷ್ಟು ಪೋಸ್ಟಿಂಗ್ ಅಂತ ಕೊಟ್ಬೇಕು ಸರ್. ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ಐ ಥಿಂಕ್ ಹೈಯೆಸ್ಟ್ ಬಿಡ್ ಆಗೋದು ಆ ಸ್ಟೇಷನ್ಗೆ ಹೋಗಬೇಕು ಅಂದರೆ ಅದು ಮೆಜೆಸ್ಟಿಕ್ ಪೊಲೀಸ್ ಸ್ಟೇಷನ್ಗೆ ಇರುತ್ತೆ. ಲೈಕ್ ಇದು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಐ ಥಿಂಕ್ ಬಿಕಾಸ್ ಯು ಕ್ಯಾನ್ ಅನಲೈಸ್ ಎಷ್ಟು ಪಿಕ್ ಪಾಕೆಟ್ಸ್ ಆಗುತ್ತೆ, ಎಷ್ಟು ಆಮೇಲೆ ಎಷ್ಟು ಅಂಗಡಿಗಳಿದೆ, ಎಷ್ಟು ಪರ್ಮಿಷನ್ಸ್ ಬೇಕು, ಏನು ಬೇಕು. ಈಗ ನಾವೊಂದು ಕೆಂಗೇರಿಲಿ ಶೂಟ್ ಮಾಡೋಕ್ಕೆ ಒಂದು ರೇಟ್ ಇರುತ್ತೆ ಶೂಟಿಂಗ್ ಪರ್ಮಿಷನ್, ಅದೇ ಮೆಜೆಸ್ಟಿಕಲ್ಲಿ ಶೂಟ್ ಮಾಡೋಕ್ಕೆ ಎಷ್ಟಿದೆ ಅಲ್ವಾ? ಬಿಕಾಸ್ ಆಫ್ ನಂಬರ್ ಆಫ್ ಪೀಪಲ್ ಆ್ಯಂಡ್ ಇದು. ಸೊ ಮೆಜೆಸ್ಟಿಕ್ ಎಲ್ರಿಗೂ, ಆಮೇಲೆ ಇದು ಪರ್ಸೆಪ್ಷನ್ ನೀವು ಕೇಳಿದ್ರು. ಸೊ ಈಗ ಮೆಜೆಸ್ಟಿಕ್ಕು ಸಿನಿಮಾಗೆ ತವರೂರು. ಅಂದರೆ ಬೆಂಗಳೂರಲ್ಲಿ ಸಿನಿಮಾಗೆ ಇಟ್ಸ್ ಅ ಬಾರ್ನ್ ಪ್ಲೇಸ್. ಸೊ ಇಲ್ಲಿ ಎರಡೂ ಇದೆ, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಒಂದು ಅಂಡರ್ ವರ್ಲ್ಡ್ ಇರ್ಬೋದು, ಒಂದು ಒಳ್ಳೆಯದು ಇರ್ಬೋದು. ಅಣ್ಣಮ್ಮ ದೇವಸ್ಥಾನವೂ ಇದೆ, ಇದು ಅದ್ರ ಜೊತೆಗೆ ಇದು ಇದೆ, ಲೈಕ್ ಅಂಡರ್ ವರ್ಲ್ಡು ಇದೆ. ಸೊ ದೇವರು ಅಂತಲೂ ಬರ್ಬೋದು, ಇಲ್ಲ ಅಂತ ನಾವು ಇಲ್ಲಿ ಏನಾಗ್ತೀವಿ ಏನಾಗಲ್ಲ ಅನ್ನೋದು ಆ ಊರು ಡಿಸೈಡ್ ಮಾಡುತ್ತೆ. ಸೊ ಅಂಥ ಟೈಟ್ಲು ನಮಗೆ ಬಂದು ನಮ್ಮ ಜೀವನದಲ್ಲಿ ಏನು ಡಿಸೈಡ್ ಮಾಡುತ್ತೆ, ಇಟ್ಸ್ ಪ್ಯೂರ್ ಡೆಸ್ಟಿನಿ ಅಂತ ನಾನು ಅನ್ಕೋತೀನಿ. ಸೊ ಸೋಷಿಯಲ್ ಮೀಡಿಯಾ ಜಮಾನ ಅಂತ ಬಂದಾಗ ಇದು ಎಲ್ಲ ಚೀಪ್ ಟ್ರಿಕ್ಸು ಮಾಡೋದು ಬೇಡ ಸರ್. ಲೈಕ್ ನಾನು ಹೇಳೋದು ಏನೇ ಚೀಪ್ ಟ್ರಿಕ್ಸ್ ಮಾಡ್ತೀರ, ಇಲ್ಲ ಯಾವುದೇ ಒಂದು ರಿಯಾಲಿಟಿ ಶೋಲ್ಲಿ ನಿಮ್ಮ 4 ಜನ ಹಿಂದೆ ಬಂದುಬಿಟ್ರೆ ನೀವು ಸ್ಟಾರ್ ಆಗಲ್ಲ. ಇಲ್ಲ ಅದಲ್ಲ ಸರ್, ಸ್ಟಾರ್ ಅಂದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ.
ಈಗ ನಾವು ಒಂದು ದರ್ಶನ್ ಸರ್ ಸುದೀಪ್ ಸರ್ ಒಂದು ಕಡೆ ಬಂದರೆ ಅವ್ರು ನಂಬ್ಕೊಂಡು ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಉದ್ಧಾರ ಆಗಿದ್ದಾರೆ ಸರ್. ಅವ್ರ ಹೆಂಡ್ತಿ ಮಕ್ಕಳು ಮಂತನ ಇನ್ನೂ ಇದೆ, ಅವ್ರ ಹೆಸರು ಹೇಳ್ಕೊಂಡು ಊಟ ಅನ್ನ ತಿಂತಿದ್ದಾರೆ ಸರ್. ಅಂಥದ್ದು ನೀವೇನಾದರೂ ಮಾಡಿದ್ದೀರಾ? ಆಗ ನೀವು ಎದೆ ತಟ್ಕೊಂಡು ಹೇಳಿ ಸ್ಟಾರು ಅಂತ. ನಾನೇನೋ ಮೂವಿ ಮಾಡಿದೆ ಹೋಗ್ಬಿಟ್ಟೆ ಅಂದ್ರು, ನಾನು ನಂಬ್ಕೊಂಡಿರೋ ಪ್ರೊಡ್ಯೂಸರ್ ನಾನು ಏನು ಮಾಡಿದೆ? ಈಗ ನಾನು ನಂಬ್ಕೊಂಡಿರೋ ಇಷ್ಟು ಸ್ಟಾರ್ಸ್ ಇರ್ಬೋದು, ಇವ್ರಿಗೆಲ್ಲ ನಾನು ಏನು ಮಾಡಿದೆ? ಅದಲ್ವಾ ಸ್ಟಾರ್ ಅಂದರೆ. ಸೊ ಏನೋ ಚೀಪ್ ಟ್ರಿಕ್ಸಲ್ಲಿ ಮೀಡಿಯಾ ರೀಲ್ ಮಾಡ್ಕೊ, ಅದರಲ್ಲಿ ಏನು ಸರ್ ಜೀವನ? 4 ಜನ ನಮ್ಗೆ ಗುರ್ತಿಸೋದಲ್ಲ ಇಂಪಾರ್ಟೆಂಟ್, ನಾವು ಬದುಕೋ ರೀತಿ, ನಾವು ಎಷ್ಟು ಜನಕ್ಕೆ ಲೈಫಲ್ಲಿ ಎಫೆಕ್ಟ್ ಮಾಡ್ತೀವಿ, ಅದರಿಂದ ಅವ್ರು ನಮ್ಮಿಂದ ಏನಾದರೂ ಒಳ್ಳೇದಾಗಿದೆಯಾ? ಅದೇ ನಾನು ನಂಬಿರೋದು. ಆಗಿದ್ದೆಲ್ಲ ಹಳೆ ಕಾಲ ಹೋಯ್ತು. ಇವಾಗಿನ ಟ್ರೆಂಡ್ ಏನು ಅಂದರೆ ಇಲ್ಲದೆ ಇರೋದನ್ನ ಕ್ರಿಯೇಟ್ ಮಾಡಿ ರೀಲ್ಸ್ ಮಾಡಿ ಹಾಕ್ತಾ ಇರಬೇಕು ಅವರು. ಇಲ್ಲ ಮಾಡಿ, ನೀವು ಏನೇ ಮಾಡಿ ಅದರಿಂದ ಒಬ್ರಿಗೆ ಲಾಭ ಆಗ್ತಿದೆಯಾ? ಈಗ ನಾನೊಬ್ಬ ಪ್ರೊಡ್ಯೂಸರ್ ಮಗ ಆಗಿ ನಾನು ನೋಡಿದ್ದೀನಿ. ಈಗ ನಮ್ಮ ಕುಟುಂಬ ಇವತ್ತು ಹಿಂಗಿದೆ ಅಂದರೆ ಅಷ್ಟು ಜನ ಹೀರೋಗಳು ನಮ್ಮನ್ನು ಕಾಪಾಡಿದ್ರು ಸರ್. ಅವ್ರು ನಂಬಿ ದುಡ್ಡು ಹಾಕಿದ್ದಕ್ಕೆ ವಾಪಸ್ ಬಂತು, ನಾವು ಇವತ್ತು ಲ್ಯಾವಿಶ್ ಲೈಫ್ ಲೀಡ್ ಮಾಡ್ತಿದ್ದೀವಿ. ಇಲ್ಲ ಅಂದಿದ್ರೆ ಯಾರು ಸರ್? ಈಗ ಯಾರನ್ನೋ ರಿಯಾಲಿಟಿ ಶೋ ಅವ್ರು ನಂಬ್ಕೊಂಡು ಆ ಸಿನಿಮಾ ಮಾಡಿರೋರೆಲ್ಲ ಏನಾಗಿದ್ದಾರೆ ಸರ್?